ಈಗ ಸ್ಕ್ವೇರ್ ನಂಬರ್ ಅಥವಾ ಕನ್ನಡದಲ್ಲಿ ವರ್ಗ ಸಂಖ್ಯೆನ ಶಾರ್ಟ್ಕಟ್ ಯೂಸ್ ಮಾಡಿ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. 68 ಸ್ಕ್ವೇರ್ ತೊಗೊಂಡಿದ್ದೀನಿ ಆಯಿತಾ. ಇದನ್ನು ಸಾಮಾನ್ಯವಾಗಿ ಮಲ್ಟಿಪ್ಲೈ ಮಾಡಿದ್ರೆ 68 ಇಂಟು 68 ಅಂತ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 4624 ಬರುತ್ತೆ ಆಯಿತಾ. ಶಾರ್ಟ್ಕಟ್ಟಲ್ಲಿ ಏನು ಮಾಡ್ತೀವಿ, ಈ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೈಡಲ್ಲಿ ಮಾಡಿ 6 ಇಂಟು 8 ಇಂಟು 2 ಆಯಿತಾ. 6 ಇಂಟು 8 ಇಂಟು 2 ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ, ಇದು 8 8 8 16 16 96 ಬರುತ್ತೆ. ಅದನ್ನು ಸೈಡಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಇದ್ರದ್ದು ಸ್ಕ್ವೇರ್ ನಂಬರ್ ಎಷ್ಟು, 6ದು ಸ್ಕ್ವೇರ್ ನಂಬರು 36 ಆಗುತ್ತೆ. 8ದು ಸ್ಕ್ವೇರ್ ನಂಬರು 8 8 64 64 ಆಗುತ್ತೆ ಆಯಿತಾ. 6ದು ಸ್ಕ್ವೇರ್ ನಂಬರ್ 36 ಆಗುತ್ತೆ. 8ದು ಸ್ಕ್ವೇರ್ ನಂಬರು 64 ಆಗುತ್ತೆ. ಈಗೇನು ಮಾಡಿ ಅಂದರೆ ಒಂದು ಡಿಜಿಟ್ ಬಿಟ್ಟು ಇದನ್ನು ಆ್ಯಡ್ ಮಾಡಿ 96ನ ಆಯಿತಾ. ಒಂದು ಡಿಜಿಟ್ ಬಿಟ್ಟು ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 4 6 12 16 ಆಯಿತಾ. ಆನ್ಸರ್ 4624 ಬರ್ತೈತೆ.